ಸರ್, ಬೆಳಗ್ಗೆ ಚಿತ್ರದುರ್ಗ ಶವಗಾರಕ್ಕೆ ತಂದಿರುವಂತಹ ಮೃತದೇಹಗಳ ಪೈಕಿ ಎಲ್ಲವೂ ಕೂಡ ಗುರುತು ಪತ್ತೆಯಾಗಿದೆ. ಡಿಎನ್ಎ ಪರೀಕ್ಷೆ ಅನಿವಾರ್ಯನಾ? ಬಿಂದು ಮತ್ತು ಮಗುದು ಮೃತದೇಹ ಪತ್ತೆಯಾಗಿದೆ. ಬಟ್ ನವ್ಯ ಮತ್ತು ಮಾನಸ ಅವರು ಎರಡು ಮೃತದೇಹಗಳಿದೆ. ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಯಾಕೆ ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಇದು ಮಾಡ್ತಾರಂತ ಹೇಳ್ತಾರೆ. ಸೊ ಚೈನಿಂದ ಎಕ್ಸಾಕ್ಟ್ಲಿ ಪರ್ಸನ್ನ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ರಶ್ಮಿ, ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಕೂಡ ಚೈನ್ ಫೋಟೋಸ್ ತೊಗೊಂಡು ಮನೆಯಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ಮೃತದೇಹಗಳು ಪತ್ತೆ ಆಗುತ್ತೆ. ಬೆಳಗ್ಗೆ 4 ಜನ ಮೃತದೇಹ ಸಿಕ್ಕಿದೆ ಅಂತ ಹೇಳಿ ಇನ್ನೊಂದು ಹೆಂಗೆ ಟ್ರೇಸ್ ಆಯಿತು? ಮಗು ಮೃತದೇಹವನ್ನು ನಾವು ಮೃತದೇಹ ಅಂತ ನಮಗೆ ಅಲ್ಲಿ ಗೊತ್ತಾಗಲಿಲ್ಲ. ಒಂದು ಸಣ್ಣದಾಗಿ ಇರುವುದರಿಂದ ಅದು ಬೇರೆಯವರ ಒಂದು ಬಾಡಿ ಪಾರ್ಟ್ ಅಂತ ಅನ್ಕೊಂಡ್ವಿ. ಬಟ್ ಈಗ ನಮ್ಮ FSL ಡಾಕ್ಟರ್, ಸರ್ಜನ್ ಮತ್ತು ನಮ್ಮ FSL ಟೀಮ್ ಎಲ್ಲರೂ ಕೂಡ ಚೆಕ್ ಮಾಡಿ ಅದೊಂದು ಸಪ್ರೇಟ್ ಮೃತದೇಹ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದನ್ನು ನಾವು ಸಪ್ರೇಟಾಗೇ ಪ್ಯಾಕ್ ಮಾಡಿದ್ದೀವಿ. ಸೊ ಅದು ಕೂಡ ಒಂದು ಮೃತದೇಹ ಆ್ಯಡ್ ಆಗಿದೆ. ಮೃತಪಟ್ಟವರ ಸಂಖ್ಯೆ ಈಗ 6 ಜನ ಒಟ್ಟು, ಲಾರಿ ಡ್ರೈವರ್, ಮಗು ಮತ್ತು 4 ಜನ ಹುಡುಗಿಯರು. ಇವತ್ತೇ ಹಸ್ತಾಂತರ ಮಾಡ್ತೀರಾ ಸರ್? ಇವತ್ತೇ ಐಡೆಂಟಿಫೈ ಮಾಡಿ DNA ಸ್ಯಾಂಪಲ್ಸ್ ತೆಗೆದುಬಿಟ್ಟು ಹಸ್ತಾಂತರ ಮಾಡ್ತೀವಿ. ಸರ್, ಚಾಲಕನ ಹೆಸರು ಆತನ ಗುರುತಿಗೆ ಸಂಬಂಧಪಟ್ಟಾಗೆ ಅವ್ರ ಸಂಪರ್ಕ ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ. ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಆಗಿಲ್ಲ ಸರ್, ಬೆಳಗ್ಗೆ ಚಿತ್ರದುರ್ಗ ಶವಗಾರಕ್ಕೆ ತಂದಿರುವಂತಹ ಮೃತದೇಹಗಳ ಪೈಕಿ ಎಲ್ಲವೂ ಕೂಡ ಗುರುತು ಪತ್ತೆಯಾಗಿದೆ. ಡಿಎನ್ಎ ಪರೀಕ್ಷೆ ಅನಿವಾರ್ಯನಾ? ಬಿಂದು ಮತ್ತು ಮಗುದು ಮೃತದೇಹ ಪತ್ತೆಯಾಗಿದೆ. ಬಟ್ ನವ್ಯ ಮತ್ತು ಮಾನಸ ಅವರು ಎರಡು ಮೃತದೇಹಗಳಿದೆ. ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಯಾಕೆ ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಇದು ಮಾಡ್ತಾರಂತ ಹೇಳ್ತಾರೆ. ಸೊ ಚೈನಿಂದ ಎಕ್ಸಾಕ್ಟ್ಲಿ ಪರ್ಸನ್ನ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ರಶ್ಮಿ, ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಕೂಡ ಚೈನ್ ಫೋಟೋಸ್ ತೊಗೊಂಡು ಮನೆಯಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ಮೃತದೇಹಗಳು ಪತ್ತೆ ಆಗುತ್ತೆ. ಬೆಳಗ್ಗೆ 4 ಜನ ಮೃತದೇಹ ಸಿಕ್ಕಿದೆ ಅಂತ ಹೇಳಿ ಇನ್ನೊಂದು ಹೆಂಗೆ ಟ್ರೇಸ್ ಆಯಿತು? ಮಗು ಮೃತದೇಹವನ್ನು ನಾವು ಮೃತದೇಹ ಅಂತ ನಮಗೆ ಅಲ್ಲಿ ಗೊತ್ತಾಗಲಿಲ್ಲ. ಒಂದು ಸಣ್ಣದಾಗಿ ಇರುವುದರಿಂದ ಅದು ಬೇರೆಯವರ ಒಂದು ಬಾಡಿ ಪಾರ್ಟ್ ಅಂತ ಅನ್ಕೊಂಡ್ವಿ. ಬಟ್ ಈಗ ನಮ್ಮ FSL ಡಾಕ್ಟರ್, ಸರ್ಜನ್ ಮತ್ತು ನಮ್ಮ FSL ಟೀಮ್ ಎಲ್ಲರೂ ಕೂಡ ಚೆಕ್ ಮಾಡಿ ಅದೊಂದು ಸಪ್ರೇಟ್ ಮೃತದೇಹ ಅಂತ ಐಡೆಂಟಿಫೈ ಮಾಡಿದ್ದಾರೆ. ಅದನ್ನು ನಾವು ಸಪ್ರೇಟಾಗೇ ಪ್ಯಾಕ್ ಮಾಡಿದ್ದೀವಿ. ಸೊ ಅದು ಕೂಡ ಒಂದು ಮೃತದೇಹ ಆ್ಯಡ್ ಆಗಿದೆ. ಮೃತಪಟ್ಟವರ ಸಂಖ್ಯೆ ಈಗ 6 ಜನ ಒಟ್ಟು, ಲಾರಿ ಡ್ರೈವರ್, ಮಗು ಮತ್ತು 4 ಜನ ಹುಡುಗಿಯರು. ಇವತ್ತೇ ಹಸ್ತಾಂತರ ಮಾಡ್ತೀರಾ ಸರ್? ಇವತ್ತೇ ಐಡೆಂಟಿಫೈ ಮಾಡಿ DNA ಸ್ಯಾಂಪಲ್ಸ್ ತೆಗೆದುಬಿಟ್ಟು ಹಸ್ತಾಂತರ ಮಾಡ್ತೀವಿ. ಸರ್, ಚಾಲಕನ ಹೆಸರು ಆತನ ಗುರುತಿಗೆ ಸಂಬಂಧಪಟ್ಟಾಗೆ ಅವ್ರ ಸಂಪರ್ಕ ಡೀಟೇಲ್ಸ್ ನಾವು ಶೇರ್ ಮಾಡ್ತೀವಿ. ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು.